ಸಿಎಂ ಡಿಕೆ ಶಿವಕುಮಾರ್ ಅವರ ಸಂಧಾನ ಸಭೆ ಸಕ್ಸಸ್. ಸ್ಪೀಕರ್ ಆಗಿ ಕೆಲಸ ಮಾಡ್ತೀನಿ ಎಂದಿರುವಂತಹ ಟಿಬಿ ಜಯಚಂದ್ರ ನಾಳೆಯಿಂದ ಕೆಲಸ ಮಾಡುತ್ತೇನೆಂದು ಭರವಸೆ. ಸಿಎಂ ಡಿಕೆ ಶಿವಕುಮಾರ್ ಸಂಧಾನ ಸಭೆ ಸಕ್ಸಸ್. ಸ್ಪೀಕರ್ ಆಗಿ ಕೆಲಸ ಮಾಡ್ತೀನಿ ಎಂದಿರುವಂತಹ ಟಿಬಿ ಜಯಚಂದ್ರ ನಾಳೆಯಿಂದಲೇ ಕೆಲಸ ಮಾಡ್ತೇನೆ ಎಂದಿರುವಂತಹ ಭರವಸೆ ನೀಡಿದ್ದಾರೆ. ತಡರಾತ್ರಿ ಟಿಬಿ ಜಯಚಂದ್ರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಭೇಟಿ. ಜಯಚಂದ್ರ ಅವರ ಜೊತೆಗೆ ಸುದೀರ್ಘ ಮಾತುಕತೆ ನಡೆಸಿದಂತಹ ಡಿಕೆ ಅಧಿಕೃತವಾಗಿ ಸಭಾಧ್ಯಕ್ಷ ಸ್ಥಾನ ಒಪ್ಪಿಕೊಂಡಿರುವಂತಹ ಜಯಚಂದ್ರ ಸಭಾಧ್ಯಕ್ಷರ ಕೊಠಡಿಯಲ್ಲಿ ನಾಮಫಲಕ ಅಳವಡಿಕೆ. ಟಿಬಿ ಜಯಚಂದ್ರ ಸಭಾಧ್ಯಕ್ಷರು ಅಂತ ಹೇಳಿ ಹೆಸರನ್ನ ಹಾಕಲಾಗಿದೆ. ಎಸ್, ಸಭಾಧ್ಯಕ್ಷರ ಸ್ಥಾನ ಖಾದರ್ ಅವರ ಅವರ ಒಂದು ಸ್ಥಾನದಿಂದ ರಾಜೀನಾಮೆ ಕೊಟ್ಟ ನಂತರ ಆ ಸ್ಥಾನ ಖಾಲಿ ಇತ್ತು. ಈಗ ಅದಕ್ಕೆ ಅಂತೂ ಇಂತೂ ಟಿಬಿ ಜಯಚಂದ್ರ ಅವರನ್ನ ಒಪ್ಪಿಸಲಾಯಿತು. ಸಿಎಂ ಡಿಕೆ ಶಿವಕುಮಾರ್ ಸಂಧಾನ ಸಭೆ ಸಕ್ಸಸ್ ಆದಂಗೆ ಕಾಣ್ತಾ ಇದೆ. ಸ್ಪೀಕರ್ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಟಿಬಿ ಜಯಚಂದ್ರ ಅವರು ಒಪ್ಪಿಗೆಯನ್ನು ನೀಡಿದ್ದಾರೆ. ನಾಳೆಯಿಂದಲೇ ಕೆಲಸ ಮಾಡ್ತೇನೆ ಅಂತ ಹೇಳಿ ಭರವಸೆಯನ್ನು ನೀಡಲಾಗಿದೆ. ತಡರಾತ್ರಿ ಟಿಬಿ ಜಯಚಂದ್ರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಭೇಟಿಯನ್ನ ನೀಡಿದ್ದಾರೆ. ಜಯಚಂದ್ರ ಜೊತೆ ಸುದೀರ್ಘ ಮಾತುಕತೆಯನ್ನ ನಡೆಸಿದಂತಹ ಡಿಕೆ ಶಿವಕುಮಾರ್ ಅವರು ಏನು ಟಿಬಿ ಜಯಚಂದ್ರ ಒಪ್ಕೊಳ್ತಿರ್ಲಿಲ್ಲ. ಟಿಬಿ ಜಯಚಂದ್ರ ಅವರು ಮುನ್ಸ್ಕೊಂಡು ಕೂತ್ಕೊಂಡಿದ್ರು. ಆ ಗದೆ ಎಲ್ಲ ನಾವು ಯಾಕೆ ಸಭಾಪತಿ ಆಗಲಿ ಅಂತ ಹೇಳಿ, ಸಭಾಧ್ಯಕ್ಷರಾಗಲಿ ಅಂತ ಹೇಳಿ. ಕಡೆಗೂ ಕೂಡ ತಡರಾತ್ರಿ ಡಿ ಕೆ ಶಿವಕುಮಾರ್ ಅವರು ಅವ್ರ ಮನೆಗೆ ಹೋಗಿ ಮೀಟಿಂಗ್ ಮಾಡಿ ಹಾಲೋ ಮಜ್ಜಿಗೆಯೋ ಕುಡ್ದು, ಕಾಫಿ ಟೀ ಕುಡ್ದು ಬಂದು ಆಯಿತು ಒಪ್ಕೊಳ್ತೀನಿ ನಾನು ಅಂತ ಹೇಳಿ ಹೇಳಿದ್ದಾರೆ. ಸೊ ಈಗ ಅಧಿಕೃತವಾಗಿ ಸಭಾಧ್ಯಕ್ಷ ಸ್ಥಾನವನ್ನು ಒಪ್ಕೊಂಡು ನಾಮಫಲಕವನ್ನು ಕೂಡ ಹೆಸರು ಚೇಂಜ್ ಮಾಡಲಾಗಿದೆ. ಟಿಬಿ ಜಯಚಂದ್ರ ಸಭಾಧ್ಯಕ್ಷರು ಅಂತ ಹೇಳಿ ಹೆಸರನ್ನು ನಮೂದು ಮಾಡಲಾಗಿದೆ. ಗೊತ್ತಿಲ್ಲ ಹೆಂಗೊಪ್ಸಿದ್ರು ಏನೋ ಎತ್ತ ಗೊತ್ತಿಲ್ಲ. ಬಟ್ ಟಿಬಿ ಜಯಚಂದ್ರ ಅವರು ಒಪ್ಪುವಂತಹ ಒಂದು ಸ್ಟ್ಯಾಂಡಲ್ಲಿ ಇರಲಿಲ್ಲ. ನಾನು ಒಪ್ಕೊಳ್ಳಲ್ಲ, ಏನಾದ್ರು ಮಾಡ್ಕೊಳ್ಳಿ ನೀವು, ನನಗೆ ಬೇಡ, ನಂಗೆ ಮಂತ್ರಿ ಸ್ಥಾನ ಬೇಕು ಅಂತ ಹೇಳಿ ಅವರು ಕೂತ್ಕೊಂಡಿದ್ರು. ಯುಟಿ ಖಾದರ್ ಅವರು ಕೂಡ ಮಂತ್ರಿ ಸ್ಥಾನ ಬೇಕು ಅಂತ ಹೇಳಿದ್ರು. ಬಟ್ ಸಿದ್ದರಾಮಯ್ಯ ಅವರು ಇರುವಂತಹ ಸರ್ಕಾರ, ಅವ್ರು ನಿಭಾಯಿಸಿದಂತಹ ಸರ್ಕಾರದಲ್ಲಿ ಆಮೇಲೆ ಕೊಡಿಸ್ತೀವಿ ನಿಮ್ಮ ಮಂತ್ರಿ ಸ್ಥಾನ ಅಂತ ಹೇಳಿ ಅವ್ರಿಗೆ ಹೇಳಿ ಆ ಕ್ಷಣಕ್ಕೆ ಅವ್ರನ್ನ ಒಪ್ಪತರ ಮಾಡಿದ್ರು. ಅವ್ರು ಚೆನ್ನಾಗಿ ನಿಭಾಯಿಸಿದ್ರು. ಈಗ ಟಿಬಿ ಜಯಚಂದ್ರ ಅವರು ಒಪ್ಪಿಗೆಯನ್ನು ನೀಡಿದ್ದಾರೆ. ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ರು ಕೇಳಿಸ್ಕೊಂಬ ನೋಡಿ. ಅವರು ನಮ್ಮ ಮುಖ್ಯಮಂತ್ರಿಗಳು ಸ್ಪೀಕರ್ ಮನೆಗೆ ಹೋಗ್ಬೇಕು, ಸ್ಪೀಕರ್ ಆಫೀಸ್ಗೆ ಹೋಗ್ಬೇಕು. ಸ್ಪೀಕರ್ ಬೇರೆ ಕಡೆ ಬರೋಂಗಿಲ್ಲ. ಅವ್ರಿಗೆ ಆದಂಥ ಒಂದು ಸ್ಥಾನಮಾನ. ಈಗ ಪ್ರೋ ಟೈಮ್ ಸ್ಪೀಕರ್ ಅಂತೇಳಿ ಗವರ್ನರ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಜೊತೆಗೆ ನಾವಿಬ್ಬರು ಪರ್ಸನಲ್ ಫ್ರೆಂಡ್ಸ್, ಬ್ರದರ್ಸ್ ಇಬ್ಬರು.